ತಲೆಮರೆಸಿಕೊಂಡಿರುವಂತಹ ಪ್ರಜ್ವಲ್ ರೇವಣ್ಣ ಪತ್ತೆಗೆ ಬ್ಲೂ ಕಾರ್ನರ್ ನೋಟಿಸ್ ಅನ್ನು ಕೊಟ್ಟರು. ಇಲ್ಲಿ ತನಕ ಯಾವುದೇ ಪ್ರಯೋಜನ ಆಗಿಲ್ಲ. ಆರಂಭದಲ್ಲಿ ಲುಕೌಟ್ ನೋಟಿಸ್ ಅನ್ನು ಕೊಡಲಾಯಿತು, ಪ್ರಯೋಜನ ಆಗಲಿಲ್ಲ. ಬ್ಲೂ ಕಾರ್ನರ್ ನೋಟಿಸ್ ಅನ್ನು ಕೊಡಲಾಯಿತು, ಅದು ಕೂಡ ಪ್ರಯೋಜನವಾಗಿಲ್ಲ. ಈಗ ರೆಡ್ ಕಾರ್ನರ್ ನೋಟಿಸ್ ಕೊಡುವ ಸಿದ್ಧತೆಗಳು ನಡೀತಾ ಇದೆ. ಪ್ರಜ್ವಲ್ ರೇವಣ್ಣ ಎಲ್ಲಿರಬಹುದು, ಯಾವ ದೇಶದಲ್ಲಿ ಅಡಗಿರಬಹುದು, ಆತನನ್ನು ಅಲ್ಲಿಂದ ಭಾರತಕ್ಕೆ ಕರೆತರುವ ರೀತಿ ಹೇಗೆ, ಇದಕ್ಕೆ ಪ್ರಯತ್ನ ಪಟ್ಟಂತಹ SIT ಅವರು ಲುಕೌಟ್ ನೋಟಿಸ್ ಕೊಟ್ಟರು, ಬ್ಲೂ ಕಾರ್ನರ್ ನೋಟಿಸ್ ಕೊಟ್ಟರು, ಪ್ರಯೋಜನ ಆಗಲಿಲ್ಲ. ಈಗ ರೆಡ್ ಕಾರ್ನರ್ ನೋಟಿಸ್ ಕೊಡೋದಕ್ಕೆ ಪ್ರಯತ್ನಗಳು ನಡೀತಾ ಇವೆ. ರೆಡ್ ಕಾರ್ನರ್ ನೋಟಿಸ್ ಕೊಡೋದು ಕೂಡ ಏನು ಅಷ್ಟು ಸುಲಭ ಇಲ್ಲ. ಅದಕ್ಕೆ ಅದರದೇ ಆದಂತಹ ನಿಯಮಗಳು ಅಂತ ಇದೆ. ಆ ನಿಯಮಗಳನ್ನೆಲ್ಲ ಫಾಲೋ ಮಾಡಿ ನಂತರ ಇಂಟರ್ಪೋಲ್ ಮುಖಾಂತರ 196 ದೇಶಗಳಿಗೆ ರೆಡ್ ಕಾರ್ನರ್ ನೋಟಿಸನ್ನು ಕೊಡಬೇಕಾಗುತ್ತೆ. ರೆಡ್ ಕಾರ್ನರ್ ನೋಟಿಸ್ ಹೊರಡಿಸಲು CBI ಜೊತೆ ಸಂಪರ್ಕವನ್ನು ಸಾಧಿಸ್ತಾ ಇದ್ದಾರೆ SIT ಅಧಿಕಾರಿಗಳು. ಯಾಕೆಂದರೆ ಅವ್ರ ಮುಖಾಂತರನೇ ಆಗಬೇಕದು. ಇಂಟರ್ಪೋಲ್ ಮೂಲಕ ರೆಡ್ ಕಾರ್ನರ್ ನೋಟಿಸ್ ಹೊರಡಿಸುವಂತೆ ಮನವಿಗೆ ಸಿದ್ಧತೆ ನಡೀತಾ ಇದೆ. CBIನವರು ಆ ಕೆಲಸವನ್ನು ಮಾಡಬೇಕಾಗುತ್ತೆ. ಹಾಗಾದರೆ ರೆಡ್ ಕಾರ್ನರ್ ನೋಟಿಸ್ ಹೊರಡಿಸೋದಕ್ಕೆ ಅಷ್ಟು ಸುಲಭನಾ ಅಂತಂದರೆ ಇಲ್ಲ, ಅದಕ್ಕೂ ಕೂಡ ಕೆಲವು ನಿಯಮಗಳಿದೆ. ನೋಟಿಸ್ ನೀಡಿದ್ರೂ ಕೂಡ ನೋ ಯೂಸ್. ಇದೀಗ ಪ್ರಜ್ವಲ್ ಬಂಧನಕ್ಕೆ ಕೇಂದ್ರೀಯ ತನಿಖಾ ಸಂಸ್ಥೆಗಳ ಮೊರೆ ಹೋಗ್ತಾ ಇದ್ದಾರೆ SIT ಅವರು. 196 ದೇಶಗಳಿಗೆ ಬ್ಲೂ ಕಾರ್ನರ್ ನೋಟಿಸನ್ನು SIT ನೀಡಿತ್ತು, ಆದರೂ ಕೂಡ ಪ್ರಯೋಜನವಾಗಲಿಲ್ಲ. ಹಾಗಾಗಿ ಇವಾಗ ರೆಡ್ ಕಾರ್ನರ್ ನೋಟಿಸನ್ನು ಹೊರಡಿಸಲೇಬೇಕಾದ ಅನಿವಾರ್ಯತೆ. ಹಾಗಂತ ರೆಡ್ ಕಾರ್ನರ್ ನೋಟಿಸನ್ನು SIT ಅವರು ಹೊರಡಿಸಕ್ಕೆ ಬರಲ್ಲ. ಅದಕ್ಕೆ ಅದರದೇ ಆದಂತಹ ಪ್ರೊಸೀಜರ್ಸ್ ಇದೆ. ಅದು ಕೋರ್ಟ್ ಮುಖಾಂತರನೇ ಆಗಬೇಕು. ಕೋರ್ಟ್ ಮುಖಾಂತರ CBIಗೆ ಹೋಗಬೇಕಾಗುತ್ತೆ. ಅದಾದ ನಂತರ ವಿದೇಶಾಂಗ ಇಲಾಖೆಯ ಗಮನಕ್ಕೆ ತರಬೇಕಾಗುತ್ತೆ. ನಂತರ ಇಂಟರ್ಪೋಲ್ನ ಸಂಪರ್ಕ ಸಾಧಿಸಿ 196 ಅಧಿಕೃತ ದೇಶಗಳಿಗೆ ರೆಡ್ ಕಾರ್ನರ್ ನೋಟಿಸನ್ನು ಕೊಡಲಾಗುತ್ತೆ. ಏನು ಇದಕ್ಕಿರ್ತಕ್ಕಂಥ ನಿಯಮಗಳು ಅಂತ ನೋಡೋದೇ ಆದರೆ, ಪ್ರಜ್ವಲ್ ರೇವಣ್ಣ ಸಿಕ್ಕಿಲ್ಲ ಅಂತ ಕೋರ್ಟ್ಗೆ ಅಬ್ಸ್ಕ್ಯಾಂಡಿಂಗ್ ಚಾರ್ಜ್ ಶೀಟನ್ನು ಸಲ್ಲಿಸಬೇಕಾಗುತ್ತೆ. ಮೊದಲಿಗೆ ಈ ಥರ ಇಂತಿಂಥ ಗುರುತರ ಆರೋಪಗಳಿದೆ, ಆದರೆ ಈತ ನಾಪತ್ತೆಯಾಗಿದ್ದಾನೆ ಎಂದು ಅಬ್ಸ್ಕ್ಯಾಂಡಿಂಗ್ ಚಾರ್ಜ್ ಶೀಟನ್ನು ಆರಂಭದಲ್ಲಿ ಸಲ್ಲಿಸಬೇಕು. ಆರೋಪಿಯನ್ನು ಪತ್ತೆ ಮಾಡಿ ಅಂತ ಕೋರ್ಟ್ನಿಂದ ಆವಾಗ ವಾರೆಂಟ್ ಜಾರಿಯಾಗುತ್ತೆ. ಕೋರ್ಟ್ನಿಂದ ವಾರೆಂಟ್ ಜಾರಿಯಾಗುತ್ತೆ. ಆರೋಪಿ ದೇಶ ಬಿಟ್ಟು ತಲೆಮರೆಸ್ಕೊಂಡಿರೋ ಬಗ್ಗೆ ಕೋರ್ಟ್ಗೆ SIT ಮಾಹಿತಿಯನ್ನು ಕೊಡಬೇಕು. ನೀವೇನೋ ಪತ್ತೆ ಮಾಡಿ ಅಂತ ನಮಗೆ ವಾರೆಂಟ್ ಜಾರಿ ಮಾಡಿದ್ರಿ, ಬಟ್ ಆತ ನಮ್ಮ ದೇಶದಲ್ಲಿಲ್ಲ, ಆತ ವಿದೇಶದಲ್ಲಿ ತಲೆಮರೆಸ್ಕೊಂಡಿದ್ದಾನೆ ಅಂತ SIT ಮಾಹಿತಿ ಕೊಟ್ಟ ಮೇಲೆ ಆ ಬಳಿಕ ಕೋರ್ಟ್ನ ವಾರೆಂಟನ್ನು ಪಡೆದು CBIಗೆ ಮನವಿಯನ್ನು ಮಾಡುತ್ತೆ SIT. ಕೋರ್ಟ್ ವಾರೆಂಟನ್ನು ಪಡ್ಕೊಂಡು, ಕೋರ್ಟ್ ವಾರೆಂಟ್ ಇಲ್ಲ ಅಂದರೆ CBIನವರು ಕೋಆಪರೇಟ್ ಮಾಡಲ್ಲ. ಆ ಬಳಿಕ CBIನವರು ಏನು ಮಾಡ್ತಾರೆ, ಇಂಟರ್ಪೋಲ್ ಮುಖಾಂತರ 196 ದೇಶಗಳಿಗೆ ರೆಡ್ ಕಾರ್ನರ್ ನೋಟಿಸನ್ನು ಜಾರಿ ಮಾಡುತ್ತೆ. ಆರೋಪಿ ಪ್ರಜ್ವಲ್ ರೇವಣ್ಣ ಎಲ್ಲೇ ಇದ್ದರೂ ಅರೆಸ್ಟ್ ಮಾಡಿ ಒಪ್ಪಿಸುವಂತೆ ಮನವಿ ಇಂಟರ್ಪೋಲ್ ಮುಖಾಂತರ CBI ಮಾಡುತ್ತೆ ಎಲ್ಲ ದೇಶಗಳಿಗೆ. ಸೊ ಆಗ ಈ ರೆಡ್ ಕಾರ್ನರ್ ನೋಟಿಸ್ ಅಂತಾರಾಷ್ಟ್ರೀಯ ಅರೆಸ್ಟ್ ವಾರೆಂಟ್ ರೀತಿ ಇರೋದ್ರಿಂದ ಆತ ಯಾವುದೇ ದೇಶದಲ್ಲಿದ್ದರೂ ಕೂಡ ಮೊದಲು ಆ ದೇಶದಲ್ಲಿ ಆತನ ಬಂಧನವಾಗುತ್ತೆ, ಅಲ್ಲಿನ ಸ್ಥಳೀಯ ಪೊಲೀಸರ ಮುಖಾಂತರ. ಆಮೇಲೆ ಇಲ್ಲಿಂದ SIT ತೆರಳಿ ಆ ದೇಶಕ್ಕೆ ಆತನನ್ನು ಬಂಧಿಸಿ ಕರ್ಕೊಂಡು ದೇಶಕ್ಕೆ ಬರಬೇಕು. ಇಲ್ಲ ಅಂತಂದರೆ ಅವರನ್ನು ಕೂಡ ಕರೆದು ಇನ್ವೆಸ್ಟಿಗೇಷನ್ಗೆ ನಾವು ಅವ್ರು ಏನು ಹೇಳ್ತಾರೆ ಅವರನ್ನು ಕೂಡ ನಾವು 41A ಪ್ರಕಾರ ಅವ್ರನ್ನು ಕೂಡ ಕರಿಬೇಕಾಗ್ತದೆ. ಈಗ ಕುಮಾರಸ್ವಾಮಿ ಅವರು ಕೂಡ ಪ್ರೆಸ್ ಮೀಟ್ ಮಾಡ್ತಾನೆ ಇದ್ದಾರೆ, ಅವ್ರಿಗೂ ಕೂಡ ನೋಟಿಸ್ ಕೊಡ್ತೀರಾ? ಅವರು ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಂಥವರು, ಭಾಳ ಗಂಭೀರವಾಗಿ ಅವರು ಈ ವಿಷಯವನ್ನು ತಗೊಂಡಿದ್ದಾರೆ ಅಂಥೇಳಿ ನನಗನ್ಸುತ್ತೆ. ಮುಂದೆ ಯಾವುದೇ ಹೇಳಿಕೆಗಳನ್ನು ಕೊಡುವಾಗ ಮತ್ತು ವಿಚಾರಗಳನ್ನು ಸಾರ್ವಜನಿಕ ವಲಯದಲ್ಲಿ ಹಂಚಿಕೊಳ್ಳುವಾಗ ಭಾಳ ಎಚ್ಚರಿಕೆಯಿಂದ ಇರಬೇಕಾಗ್ತದೆ ಅನ್ನೋದು ಎಲ್ಲರಿಗೂ ಹೇಳುವಂಥದ್ದು. ಈಗ ಮೋದಿಯವರು ಪ್ರಚಾರ ಭಾಷಣದಲ್ಲಿ ಹೇಳಿದ್ದಾರೆ, ಕಾಂಗ್ರೆಸ್ 50 ದಾಟೋದಿಲ್ಲ, ನಾವು 400 ಗೆಲ್ತೀವಿ, ಕಾಂಗ್ರೆಸ್ 50 ದಾಟೋದಿಲ್ಲ ಅನ್ನೋ ಮಾತನ್ನು ಹೇಳಿದ್ದಾರೆ. ಅದು ಅವರು ಎಷ್ಟು ಹೆದರಿದ್ದಾರೆ ಮತ್ತು ಎಷ್ಟು ನಿರಾಶೆ ಆಗಿದೆ ಅವರಿಗೆ ಅನ್ನೋದು ತೋರಿಸುತ್ತೆ. ಯಾಕೆಂದರೆ 400ರಿಂದ ಅವರು 300ಕ್ಕೆ ಬಂದರು, ಒಂದು ಸ್ಟೇಟ್ಮೆಂಟಲ್ಲಿ 300ಕ್ಕೆ ಬಂದಿದ್ದರು.
ಈಗ ಅವರು ಮತ್ತೆ 400ಕ್ಕೆ ವಾಪಸ್ ಹೋಗಿದ್ದಾರೆ. ಅವರಿಗೆ ಒಂದು ರೀತಿಯಲ್ಲಿ ಗೊಂದಲ ಆಗಿದೆ, ಮನಸ್ಸಲ್ಲೂ ಗೊಂದಲ ಆಗಿದೆ. ಅವರಿಗೆ ಜನಸಮುದಾಯ ಯಾವ ರೀತಿ ಬ್ಲೂ ಕಾರ್ನರ್ ನೋಟಿಸ್ ಏನು ಇಶ್ಯೂ ಮಾಡಿದ್ದೀವಿ, ಇಂಟರ್ನ್ಯಾಷನಲ್ ಪೊಲೀಸ್ ಇಂಟರ್ಪೋಲ್ನವರು ಅವರಿಗೆ ಅವರು ಇನ್ಫಾರ್ಮೇಷನ್ ಕೊಡ್ತಾರೆ, ಯಾವ ರೆಸ್ಪೆಕ್ಟಿವ್ ಕಂಟ್ರಿಯಲ್ಲಿ ಅವರು ಐಡೆಂಟಿಫೈ ಆಗ್ತಾರೆ, ಅವರಿಗೆ ತಿಳಿಸ್ತಾರೆ. ಆಮೇಲೆ ನಮ್ಮ ಏಜೆನ್ಸಿಗಳಿಗೂ ಗೊತ್ತಾಗುತ್ತೆ, CBI ಗೊತ್ತಾಗುತ್ತೆ, ಅದರ ಮೂಲಕ ನಮಗೆ ಗೊತ್ತಾಗುತ್ತೆ. ಸೊ ಇದು ಗೃಹ ಸಚಿವರ ಮಾತು. ಬಟ್ ರೆಡ್ ಕಾರ್ನರ್ ನೋಟಿಸ್ ಹೊರಡಿಸುವಂತಹ ಪ್ರಯತ್ನಗಳು ನಡೀತಾ ಇದೆ. ಯಾಕೆಂದರೆ ಜನ ಪ್ರಶ್ನೆ ಮಾಡ್ತಾರೆ, ನೀವು ಇಷ್ಟೆಲ್ಲ ಮಾಡ್ತಾ ಇದ್ದೀರಲ್ಲ, ಹೊರದೇಶದಲ್ಲಿ ತಲೆಮರೆಸ್ಕೊಂಡಿರ್ತಕ್ಕಂಥ ಪ್ರಜ್ವಲ್ ರೇವಣ್ಣನನ್ನು ಇನ್ನೂ ಅರೆಸ್ಟ್ ಮಾಡೋಕ್ಕಾಗಿಲ್ಲ ನಿಮ್ಮ ಕೈಲಿ ಅಂತ. ಹಾಗಾಗಿ ಮ್ಯಾಕ್ಸಿಮಮ್ ಎಫರ್ಟನ್ನು ಹಾಕ್ತಾ ಇದ್ದಾರೆ. ಬ್ಲೂ ಕಾರ್ನರ್ ನೋಟಿಸ್ ಬಳಿಕ ಈಗ ರೆಡ್ ಕಾರ್ನರ್ ನೋಟಿಸ್. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನರಸಿಂಹಮೂರ್ತಿ ಅವರಿಂದ ಪಡಿತಾ ಹೋಗೋಣ. ನರಸಿಂಹಮೂರ್ತಿ, ಈಗ ಒಂದು ವೇಳೆ ರೆಡ್ ಕಾರ್ನರ್ ನೋಟಿಸ್ ಹೊರಡಿಸುವ ತೀರ್ಮಾನಕ್ಕೆ SIT ಬಂದಿದ್ದೇ ಆದರೆ ಅದಕ್ಕೆ ಎಷ್ಟು ದಿನ ಬೇಕಾಗ್ಬೋದು, ಆಮೇಲೆ ಅದರ ರಿಸಲ್ಟ್ ಸಿಗೋದಕ್ಕೆ ಎಷ್ಟು ದಿನ ಬೇಕಾಗ್ಬೋದು, ಏನು ಪ್ರೊಸೀಜರ್ ಅಂತ? ಅರವಿಂದ, ಈಗಾಗಲೇ ಪ್ರಜ್ವಲ್ ರೇವಣ್ಣ ಪತ್ತೆಗಾಗಿ ಕೇಂದ್ರ ಸರ್ಕಾರ ಬ್ಲೂ ಕಾರ್ನರ್ ನೋಟಿಸನ್ನು ಹೊರಡಿಸಿದೆ. ಬ್ಲೂ ಕಾರ್ನರ್ ನೋಟಿಸ್ ಅಂತ ಹೇಳಿದ್ರೆ ಯಾವ ದೇಶದಲ್ಲಿ, ಇಂಥ ದೇಶದಲ್ಲಿ ಪ್ರಜ್ವಲ್ ರೇವಣ್ಣ ಇದ್ದಾನೆ, ನಿಮ್ಗೆ ಬೇಕಾದಂತಹ ಆರೋಪಿ ಇಂಥ ದೇಶದಲ್ಲಿ ಇದ್ದಾನೆ, ನೀವು ಹೋಗಿ ಅರೆಸ್ಟ್ ಮಾಡ್ಕೊಳ್ಬಹುದು ಅಂತೇಳಿ ಸೂಚನೆಯನ್ನು ಕೊಡ್ತಕ್ಕಂತಹ ನೋಟಿಸು. ಇದೀಗ 196 ದೇಶಗಳಿಗೂ ಕೂಡ ಬ್ಲೂ ಕಾರ್ನರ್ ನೋಟಿಸನ್ನು ಹೊರಡಿಸಿದ್ರು ಕೂಡ ಇನ್ನೂವರೆಗೂ ಪ್ರಜ್ವಲ್ ರೇವಣ್ಣ ಪತ್ತೆಯಾಗಿಲ್ಲ. ಹೀಗಾಗಿ ರೆಡ್ ಕಾರ್ನರ್ ನೋಟಿಸನ್ನು ಹೊರಡಿಸಬೇಕು ಅನ್ನೋ ನಿಟ್ಟಿನಲ್ಲಿ SIT ಅಧಿಕಾರಿಗಳು ಕೇಂದ್ರದ ತನಿಖಾ ಸಂಸ್ಥೆಗಳ ಮೊರೆ ಹೋಗೋದಕ್ಕೆ ಸಿದ್ಧತೆಗಳನ್ನು ಮಾಡ್ಕೊಳ್ತಿದ್ದಾರೆ. ಕಾರಣ ಏನಂತ ಹೇಳಿದ್ರೆ, ಆತ ಇನ್ನು ಎಲ್ಲಿದ್ದಾನೆ ಅನ್ನೋದು ಪತ್ತೆ ಆಗ್ತಿಲ್ಲ, ಯಾವ ದೇಶದಲ್ಲಿದ್ದಾನೆ, ಅದ್ರ ಜೊತೆಗೆ ಈತನಿಗೆ ರಾಜತಾಂತ್ರಿಕ ಪಾಸ್ಪೋರ್ಟ್ ಇರೋದ್ರಿಂದ ಯಾವ ದೇಶಕ್ಕೆ ಹೋಗ್ತಿದ್ದಾನೆ ಇದ್ಯಾವುದು ಕೂಡ ಗೊತ್ತಾಗ್ತಿಲ್ಲ. ಹೀಗಾಗಿ ರೆಡ್ ಕಾರ್ನರ್ ನೋಟಿಸನ್ನು ಹೊರಡಿಸಬೇಕು ಅನ್ನೋ ನಿಟ್ಟಿನಲ್ಲಿ SIT ಅಧಿಕಾರಿಗಳು CBI ಅಧಿಕಾರಿಗಳ ಜೊತೆ ನಿರಂತರ ಸಂಪರ್ಕದಲ್ಲಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಹಾಗಾದ್ರೆ ರೆಡ್ ಕಾರ್ನರ್ ನೋಟಿಸ್ ಅಂತ ಏನಂತ ಹೇಳಿದ್ರೆ, ಇದೊಂದು ಅಂತಾರಾಷ್ಟ್ರೀಯ ವಾರೆಂಟ್ ರೀತಿ ಕೆಲಸವನ್ನ ಮಾಡುತ್ತೆ. ಅಂದ್ರೆ ಯಾವ ದೇಶದಲ್ಲಿ ಬೇಕಾದಂತಹ ಆರೋಪಿ ಇರ್ತಾನೋ ಅದೇ ಜಾಗದಲ್ಲಿ ಆ ದೇಶದ ಪೊಲೀಸರು ಅರೆಸ್ಟ್ ಮಾಡಿ ಅಲ್ಲಿಗೆ ಬೇಕಾಗಿರ್ತಾನೋ ಅಂತ ದೇಶಕ್ಕೆ ಒಪ್ಪಿಸ್ತಕ್ಕಂತಹ ಈ ನೋಟಿಸು. ಇದೀಗ ಈ ನೋಟಿಸನ್ನು ಹೊರಡಿಸಬೇಕು ಅಂತ ಹೇಳಿದ್ರೆ ಒಂದಷ್ಟು ನಿಯಮಗಳಿದಾವೆ. ಮೊದಲಿಗೆ ಆರೋಪಿ ಸಿಕ್ಕಿಲ್ಲ ಅಂತೇಳಿ ಪೊಲೀಸರು ತನಿಖೆಯನ್ನು ಮುಗಿಸಿ ಅಪ್ಸ್ಟ್ಯಾಂಡಿಂಗ್ ಚಾರ್ಜ್ ಶೀಟ್ ಅನ್ನು ಸಲ್ಲಿಸಬೇಕು. ಮತ್ತೆ ಆರೋಪಿ ಪತ್ತೆಗಾಗಿ ನ್ಯಾಯಾಲಯದಿಂದ ವಾರೆಂಟ್ ಜಾರಿಯಾದಂತಹ ಸಂದರ್ಭದಲ್ಲಿ ಪೊಲೀಸರು ಇಲ್ಲ ಆತ ದೇಶವನ್ನ ತೊರೆದಿದ್ದಾನೆ ಅನ್ನೋ ನಿಟ್ಟಿನಲ್ಲಿ ಕೋರ್ಟ್ನ ಗಮನಕ್ಕೆ ತರಬೇಕು. ಆ ಬಳಿಕ ಕೋರ್ಟ್ ವಾರೆಂಟ್ ಏನಿರುತ್ತೋ ಅದನ್ನ ತೆಗೆದುಕೊಂಡು CBI ಅಧಿಕಾರಿಗಳಿಗೆ ಕೊಟ್ಟು ಆ ಬಳಿಕ ಈ ಒಂದು ರೆಡ್ ಕಾರ್ನರ್ ನೋಟಿಸನ್ನು ಹೊರಡಿಸುವಂತೆ ಮನವಿಯನ್ನ ಮಾಡಿಕೊಳ್ಬೇಕು. ಆ ಬಳಿಕವಷ್ಟೇ ರೆಡ್ ಕಾರ್ನರ್ ನೋಟಿಸನ್ನು ಹೊರಡಿಸೋದಕ್ಕೆ ಸಾಧ್ಯವಾಗುತ್ತೆ. ಹೀಗಾಗಿ ಈ ಪ್ರೋಸೆಸ್ ಏನಿದೆ ಇದು ಸ್ವಲ್ಪ ಸಮಯ ಹಿಡಿಯಬಹುದು. ಯಾಕಂತ ಹೇಳಿದ್ರೆ ತನಿಖೆ ಇನ್ನೂ ಕೂಡ ಆರಂಭಿಕ ಹಂತದಲ್ಲಿದೆ. ಇದೀಗ ಸಂತ್ರಸ್ತೆಯರ ಹೇಳಿಕೆಯನ್ನು ದಾಖಲು ಮಾಡಿಕೊಳ್ಳಲಾಗ್ತಿದೆ. ಇವರ ಹೇಳಿಕೆ ಎಲ್ಲ ಮುಗಿದ ಬಳಿಕ ಅಷ್ಟರೊಳಗೆ ಪ್ರಜ್ವಲ್ ಸಿಗದೆ ಹೋದಂತಹ ಪಕ್ಷದಲ್ಲಿ ಕೋರ್ಟ್ಗೆ ಅಪ್ಸ್ಟ್ಯಾಂಡಿಂಗ್ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಿ ಆ ಬಳಿಕ ರೆಡ್ ಕಾರ್ನರ್ ನೋಟಿಸ್ ಅನ್ನ ಹೊರಡಿಸೋದಕ್ಕೆ SIT ಅಧಿಕಾರಿಗಳು ಸಿದ್ಧತೆಗಳನ್ನ ಮಾಡ್ಕೊಳ್ತಿದ್ದಾರೆ. ಇವಾಗ ರೆಡ್ ಕಾರ್ನರ್ ನೋಟಿಸ್ ಯಾವಾಗ ಇಶ್ಯೂ ಆಗುತ್ತೆ? ನಾಳೆನೇ ಇದನ್ನ ಗಣನೆಗೆ ತಗೊಂಡು ಇಶ್ಯೂ ಮಾಡ್ತಾರಾ? ನಾಳೆಯಿಂದನೇ ಪ್ರಯತ್ನಗಳು ಆರಂಭ ಆಗುತ್ತಾ ಅಂತಕ್ಕಂಥದ್ದನ್ನು ಕಾದು ನೋಡಬೇಕು. ಯಾಕೆಂದರೆ ಪ್ರಕರಣವನ್ನು ಇತ್ಯರ್ಥ ಮಾಡಬೇಕು ಅಂತಂದರೆ ಪ್ರಜ್ವಲ್ ರೇವಣ್ಣ ಅವ್ರನ್ನ ವಿಚಾರಣೆ ಮಾಡಲೇಬೇಕಾಗುತ್ತೆ, ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಸಲೇಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಎಷ್ಟರ ಮಟ್ಟಿಗೆ ಅವರು ಆ್ಯಕ್ಟಿವ್ ಆಗಿ ಕೆಲಸ